ಇಂದಿನ ಯುವ ಪೀಳಿಗೆ ಸಾಮಾಜಿಕ ಜಾಲತಾಣದಲ್ಲಿ ಫುಲ್ ಬ್ಯುಸಿ ಆಗಿರ್ತಾರೆ. ಮಧ್ಯರಾತ್ರಿ ಆದ್ರೂ ಫೋನನ್ನ ಮಾತ್ರ ಬಿಡೋದೇ ಇಲ್ಲ. ಫೋಟೋ ಅಪ್ಲೋಡ್ ಮಾಡೋದು, ಎಷ್ಟು ಲೈಕ್ಸ್ ಬಂತು, ಯಾರು ಕಮೆಂಟ್ ಮಾಡಿದ್ರು, ಏನ್ ಕಮೆಂಟ್ ಮಾಡಿದ್ರು, ಇದಷ್ಟೇ ಅಲ್ಲ, ನಾಳೆ ಮತ್ಯಾವ ಫೋಟೋ ಪೋಸ್ಟ್ ಮಾಡಬೇಕು ಅನ್ನೋ ಕಾತರತೆಯಲ್ಲೇ ಕಾಲ ಕಳೀತಿರ್ತಾರೆ. ನಾವೇನು ನಮ್ಮ ಖುಷಿಗೋಸ್ಕರ ಲೈಕ್ಸು ಕಾಮೆಂಟ್ ಅಂತ ಸಾಮಾಜಿಕ ಜಾಲತಾಣಗಳಲ್ಲಿ ನಮ್ಮ ಫೋಟೋಸ್ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತೀವಿ. ಅದರಿಂದ ಅದೆಷ್ಟು ತೊಂದರೆ ಆಗುತ್ತೆ ಅನ್ನೋದನ್ನ ಊಹೆ ಮಾಡ್ಕೊಳ್ಳೋದಕ್ಕೂ ಸಾಧ್ಯವಿಲ್ಲ. ಯಾಕಂತ ಹೇಳಿದ್ರೆ ಈಗಾಗಲೇ ಈ ರೀತಿಯಾಗಿ ಬಹಳಷ್ಟು ಪ್ರಕರಣಗಳು ದಾಖಲಾಗಿದೆ. ಅದರಲ್ಲೂ ಹೆಣ್ಮಕ್ಳು ಫೋಟೋ ಹಾಕೋದ್ರಿಂದ ಒಳ್ಳೆಯದಕ್ಕಿಂತ ಕೆಟ್ಟ ಪರಿಣಾಮಗಳೇ ಹೆಚ್ಚಾಗ್ತಿವೆ. ಯಾಕಂತ ಹೇಳಿದ್ರೆ ನಮ್ಮ ಮಧ್ಯ ಕೀಚಕರಂತ ಮನೋಭಾವ ಇರೋರೇ ಹೆಚ್ಚು. ಇಂಥದ್ದೇ ಪ್ರಕರಣದಲ್ಲಿ ಬಳ್ಳಾರಿಯ ಸಂಡೂರಿನಲ್ಲಿ ಸೆಕ್ಯೂರಿಟಿ ಕೆಲಸ ಮಾಡ್ತಿದ್ದಂತ ಶುಭಂ ಕುಮಾರ್ ಎಂಬಾತನನ್ನ ಮುಂಬೈ ಪೊಲೀಸರು ಬಂಧನ ಮಾಡಿದ್ದಾರೆ. ನಮಗೇನು ಸೋಷಿಯಲ್ ಮೀಡಿಯಾದಲ್ಲಿ ಫೋಟೋ ಹಾಕ್ಬೇಕು, ಲೈಕ್ಸ್ ಬರಬೇಕು, ಕಮೆಂಟ್ಸ್ಗಳು ಬರಬೇಕು, ಶೇರ್ ಆಗಬೇಕು, ಈ ರೀತಿಯಾಗಿ ಒಂದು ಸಾಮಾಜಿಕ ಜಾಲತಾಣಗಳ ಹುಚ್ಚಿಗೆ ಬಿದ್ದಿದ್ದಾರೆ ಇತ್ತೀಚಿನ ಹುಡುಗಿಯರು. ಅದರಲ್ಲೂ ಹುಡುಗಿಯರಂತೂ ಕೇಳಬೇಕಾ? ಬೆಳಗ್ಗೆ ಎದ್ದು ಮೇಕಪ್ ಆಗಿ ಏನು GRW ಏನೋ ಒಂದು ವಿಡಿಯೋ ಮಾಡೋದೇನು, ನಾನು ಹೇಗೆ ರೆಡಿ ಆಗ್ತೀನಿ, ಏನೆಲ್ಲ ದಿನಚರಿಯನ್ನ ಮಾಡ್ತೀನಿ, ಈ ರೀತಿಯಾಗೆಲ್ಲ ಫೋಟೋಸ್ನ ಅಪ್ಲೋಡ್ ಮಾಡೋದು, ವಿಡಿಯೋಸ್ ಅಪ್ಲೋಡ್ ಮಾಡ್ತಾರೆ. ಆದ್ರೆ ನಮ್ಮ ಸಮಾಜದಲ್ಲಿ ಹೇಗೆ ಬದುಕ್ತಾ ಇದೀವಿ? ನಮ್ಮ ಸುತ್ತಮುತ್ತ ಇರೋರು ಎಲ್ಲರೂ ಕೂಡ ಒಳ್ಳೆಯವರಾಗಿರ್ತಾರಾ? ಇಲ್ಲ. ಈ ರೀತಿ ಏನು ಸೆಕ್ಯೂರಿಟಿ ಕೆಲಸ ಮಾಡಿಕೊಂಡು ಹುಡುಗಿರ ಫೋಟೋನ ಇಟ್ಕೊಂಡು ಮಿಸ್ಯೂಸ್ ಮಾಡ್ಕೊಂಡಿದ್ದಾನ ಶುಭಂ ಕುಮಾರ್. ಈ ರೀತಿಯಾಗಿರುವಂಥ ವ್ಯಕ್ತಿಗಳು ಕೂಡ ಇರ್ತಾರೆ. ಅದಕ್ಕೆ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ನಾವು ಯಾವ ಫೋಟೋಸನ್ನ ಹಾಕ್ತೀವಿ, ವಿಡಿಯೋಸ್ನ ಹಾಕ್ತೀವಿ, ಅಥವಾ ನಮ್ಮ ಅಕೌಂಟ್ ಪ್ರೈವೇಟ್ ಆಗಿದೆಯಾ, ಪಬ್ಲಿಕ್ ಆಗಿದೆಯಾ, ಇದೆಲ್ಲವೂ ಕೂಡ ಮುಖ್ಯ ಆಗುತ್ತೆ, ಎಸ್ಪೆಷಲಿ ಗರ್ಲ್ಸ್ ಮ್ಯಾಟರಲ್ಲಿ. ಯಾಕಂತ ಹೇಳಿದ್ರೆ ಹಾಸನದ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ, ಉತ್ತರ ಪ್ರದೇಶದ ಮೈನ್ಪುರಿ ಜಿಲ್ಲೆ ಬಿಜೆಪಿ ಮಹಿಳಾ ಘಟಕದ ಅಧ್ಯಕ್ಷೆಯ ಪುತ್ರನನ್ನು ಮೀರಿಸುವಂತ ಕೆಲಸವನ್ನ ಇದೀಗ ಸೆಕ್ಯೂರಿಟಿ ಆಗಿದ್ಕೊಂಡು ಶುಭಂ ಕುಮಾರ್ ಮಾಡಿದ್ದಾನೆ. ಈ ರೀತಿಯಾಗಿ ಒಂದು ಘಟನೆ ನಡೆದಿದೆ ಅಂತ ಹೇಳಿದ್ರೆ ನಂಬ್ತೀರಾ ನೀವು? ತನ್ನ ಹೆಸರಿನಲ್ಲಿ ಖಾತೆ ಕ್ರಿಯೇಟ್ ಮಾಡಿ ಸಂದೇಶ ವಿಡಿಯೋಗಳನ್ನ ಪೋಸ್ಟ್ ಮಾಡುತ್ತಿರುವ ಬಗ್ಗೆ ವಿದ್ಯಾರ್ಥಿನಿಯೊಬ್ಬರು ಇವನ ಮೇಲೆ ದೂರನ್ನ ದಾಖಲಿಸುತ್ತಾರೆ. ಇನ್ನು ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿದಂತ ಮುಂಬೈ ಪೊಲೀಸರು ತನಿಖೆ ಕೈಗೆತ್ಕೊಳ್ತಾರೆ. ಸುಮ್ಮನೆ ಯಾವುದೋ ಒಂದು ಕೇಸ್ ಅಂತ ಬಿಡದೆ ಮುಂಬೈ ಪೊಲೀಸರು ಇದರಿಂದ ಏನೋ ಜಾಲ ಇದೆ ಅಥವಾ ಏನೋ ತಪ್ಪಾಗಿದೆ ಅನ್ನೋ ಒಂದು ನಿಟ್ಟಿನಲ್ಲಿ ಈ ತನಿಖೆಯನ್ನ ಕೈಗೆತ್ಕೊಂಡು ಸ್ಟ್ರಿಕ್ಟ್ ಆಗಿ ಇನ್ವೆಸ್ಟಿಗೇಷನ್ ಅನ್ನ ಶುರು ಮಾಡ್ತಾರೆ. ಸಂಡೂರಿನಲ್ಲಿ ಎಂಟ್ರಿ ಕೊಟ್ಟಿದ್ದಂತ ಮುಂಬೈ ಪೊಲೀಸರು ಶುಭಂ ಕುಮಾರ್ನನ್ನ ಬಂಧಿಸಿ ವಿಚಾರಣೆ ಮಾಡಿದ್ದಾಗ ತಾವೇ ಬೆಚ್ಚ ಬಿದ್ದಿದ್ದಾರೆ. ಯಾಕೆ ಬೆಚ್ಚ ಬಿದ್ರು ಇದನ್ನೆಲ್ಲವನ್ನು ಕೂಡ ಹೇಳ್ತಾ ಹೋಗ್ತೀನಿ. ಯಾಕಂದ್ರೆ ಶುಭಂ ಮೊಬೈಲ್ನಲ್ಲಿ 100 ಅಲ್ಲ, 200 ಅಲ್ಲ, ಸಾವಿರಾರು ಅಲ್ಲ, ಬರೋಬ್ಬರಿ 13,500ಕ್ಕೂ ಹೆಚ್ಚು ಹೆಣ್ಮಕ್ಳ ಫೋಟೋಗಳನ್ನ ಸ್ಕ್ರೀನ್ ಶಾಟ್ ಮಾಡಿ ಇಟ್ಕೊಂಡಿದ್ದ. ನಂಬ್ತೀರಾ ನೀವು ಈ ರೀತಿಯಾಗಿ ಒಂದು ಘಟನೆ ನಡೆದಿದೆ ಅಂತ ಹೇಳಿದ್ರೆ? ಅಲ್ಲ ರೀ, ನಮ್ಮ ಫೋನಲ್ಲಿ 10 ಫೋಟೋನೋ, 20 ಫೋಟೋನೋ, 30 ಫೋಟೋ, 1000, 2000, 5000, 13,500 ಫೋಟೋಗಳ ಹೆಣ್ಣು ಮಕ್ಕಳ ಫೋಟೋಗಳನ್ನ ಸ್ಕ್ರೀನ್ ಶಾಟ್ ಮಾಡಿ ಇಟ್ಕೊಂಡಿದ್ದ. ಈ ಸೋಷಿಯಲ್ ಮೀಡಿಯಾದಲ್ಲಿ ಏನು ಹಾಕ್ತಾರೆ, ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು, ಅದು ಇದು ಆಳು ಮೂಳು ಇದೆಯಲ್ಲ, ಅದರಲ್ಲೆಲ್ಲ ಕೂಡ ಸ್ಕ್ರೀನ್ ಶಾಟ್ ಮಾಡಿ ತನ್ನ ಫೋನಲ್ಲಿ ಇಟ್ಕೊಂಡಿದ್ದ. ಇದನ್ನ ಪೊಲೀಸರು ಅವನ್ನ ವಿಚಾರಣೆ ಮಾಡಿದಾಗ ಇದನ್ನ ನೋಡಿ ಅವರೇ ಬೆಚ್ಚ ಬಿದ್ದುಬಿಟ್ಟಿದ್ದಾರೆ. ಹೆಣ್ಮಕ್ಳಿಗೆ ಫೋನ್ ಮಾಡಿ ನಗ್ನವಾಗಿ ವಿಡಿಯೋ ಕರೆ ಮಾಡುವಂತೆ ಕಿರುಕುಳವನ್ನ ಕೂಡ ಕೊಡ್ತಿದ್ದ. ಅವರು ಒಪ್ಪದಿದ್ದಾಗ ಏನ್ ಮಾಡ್ತಿದ್ದ, ನಕಲಿ ಖಾತೆಯನ್ನ ಸೃಷ್ಟಿಸಿ ಮಾನಹಾನಿ ಮಾಡ್ತಿದ್ದ. ಇದನ್ನ ಪೊಲೀಸರ ತನಿಖೆಯಲ್ಲಿ ಈಗ ಆರೋಪಿ ಏನಿದ್ದಾನೆ, ಈ ಕೀಚಕ ಶುಭಂ ಕುಮಾರ್, ಅವನೇ ಒಪ್ಕೊಂಡಿದ್ದಾನೆ. ಇದೆಲ್ಲವೂ ಕೂಡ ಶುಭಂ ಕುಮಾರ್ ಕತೆ ಒಂದೇ ಅಲ್ಲ, ಅಥವಾ ಆ ಹೆಣ್ಣು ಮಕ್ಕಳ ಒಂದು ಕಥೆಯಲ್ಲ. ಯಾಕಂತ ಹೇಳಿದ್ರೆ ದೈನಂದಿನ ಜೀವನದಲ್ಲಿ ಈ ರೀತಿಯಾಗಿ ಪ್ರಕರಣಗಳು ಆಗ್ತಾನೆ ಇರುತ್ತೆ. ಸುಮ್ಮನೆ ಯಾವುದೋ ಫೇಕ್ ಅಕೌಂಟ್ನ ಕ್ರಿಯೇಟ್ ಮಾಡುವಂಥದ್ದು, ಅದರಲ್ಲಿ ಮೆಸೇಜ್ ಮಾಡುವಂಥದ್ದು, ಸುಮ್ಮನೆ ವಿಡಿಯೋ ಕಾಲ್ ಮಾಡುವಂಥದ್ದು, ಯಾವಾಗ ಅವರ ಒಂದು ಮೆಸೇಜ್ಗಳಿಗೆ ಅಥವಾ ಅವರ ಬೇಡಿಕೆಗಳಿಗೆ ಯಾವಾಗ ಹುಡುಗಿಯರು ಒಪ್ಪೋದಿಲ್ವೋ ಏನು ಮಾಡ್ತಾರೆ, ಆ ಹುಡುಗಿಯರ ಹೆಸರಲ್ಲಿ ಒಂದು ನಕಲಿ ಖಾತೆಯನ್ನ ತೆರೆಯುವಂಥದ್ದು, ಅದರಿಂದ ಯಾರೋ ಇನ್ನೊಬ್ಬರಿಗೆ ಮೆಸೇಜ್ ಮಾಡುವಂಥದ್ದು, ಅಸಭ್ಯವಾಗಿ ಫೋಟೋಸ್ನ ಕಳಿಸುವಂಥದ್ದು, ಅಥವಾ ದುಡ್ಡಿಗೆ ಬೇಡಿಕೆಯನ್ನ ಇಡುವಂಥದ್ದು, ಈ ರೀತಿ ಪ್ರಕರಣಗಳು ಹೆಚ್ಚಾಗ್ತಾನೆ ಇದ್ರೂ ಕೂಡ ನಮ್ಮ ಯುವ ಜನತೆ ಮಾತ್ರ ಇನ್ನೂ ಕೂಡ ಎಚ್ಚೆತ್ಕೊಳ್ತಾ ಇಲ್ಲ. ಎಚ್ಚೆತ್ಕೊಳ್ದೇ ಇರೋದಕ್ಕೆ ಇವತ್ತು ಈ ಸೆಕ್ಯೂರಿಟಿ ಕೆಲಸ ಮಾಡಿಕೊಂಡೆ ಶುಭಂ ಕುಮಾರ್ ಇದ್ದಾನಲ್ಲ, ಈ ರೀತಿಯಾಗಿ ಹೆಣ್ಣು ಮಕ್ಕಳಿಗೆ ಚಿತ್ರಹಿಂಸೆ ಕೊಟ್ಟಿದ್ದಾನೆ. ನಗ್ನ ವಿಡಿಯೋ ಕಳಿಸಿ ನನ್ನ ಟೆಕ್ಸ್ಟ್ ಮಾಡಿಲ್ಲ ಅಂತ ಹೇಳಿದ್ರೆ
ಆವಾಜ್ ಹಾಕುವಂಥದ್ದು ಅಥವಾ ಅವರಿಗೆ ಟೆಕ್ಸ್ಟ್ ಏನು ಮಾಡಿರ್ತಾನೆ ಬೆದರಿಕೆಯನ್ನು ಇಡುವಂಥದ್ದು, ಈ ರೀತಿಯಾಗಿ ಬಹಳಷ್ಟು ಘಟನೆಗಳು ನಡೀತಾನೆ ಇರುತ್ತೆ. ಇನ್ನು ನಮ್ಮ ನಡುವೆ ಶುಭಮ್ ಕುಮಾರ್ನಂತ ಕೀಚಕರು ಲಕ್ಷಾಂತರ ಮಂದಿ ಇರ್ತಾರೆ. ನಾವು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡೋ ಪ್ರತಿಯೊಂದು ಫೋಟೋಗಳನ್ನು ಕೂಡ ಡೌನ್ಲೋಡ್ ಮಾಡಿಕೊಂಡು ಮಿಸ್ಯೂಸ್ ಮಾಡ್ಕೊಳ್ತಿರ್ತಾರೆ. ಮಾರ್ಫಿಂಗ್ ಮಾಡಿ ಫೋನ್ ವೆಬ್ಸೈಟ್ಗಳಲ್ಲಿ ಹಾಕೋ ಪ್ರಕರಣಗಳು ಸಾಕಷ್ಟಿವೆ. ದೈನಂದಿನ ಜೀವನದಲ್ಲಿ ಈ ರೀತಿ ಪ್ರಕರಣಗಳನ್ನ ನೋಡ್ತಾನೆ ಇರ್ತೀವಿ. ಇನ್ನು ಹಲವು ಹೆಣ್ಣು ಮಕ್ಕಳು ಮಾನ ಮರ್ಯಾದೆ ಮುಜುಗರ ಅಂತ ಸುಮ್ಮನಾಗ್ತಾರೆ. ಎಲ್ಲ ಹೆಣ್ಣು ಮಕ್ಕಳುಗಳು ಕೂಡ ಈ ರೀತಿ ಅನ್ಯಾಯ ಆದಾಗ ಅಥವಾ ಈ ರೀತಿ ಒಂದು ಬೆದರಿಕೆ ಬಂದಾಗ ಹೇಳ್ಕೊಳ್ಳಿಕ್ಕೆ ಹೋಗೋದಿಲ್ಲ. ಯಾಕೆಂತ ಹೇಳಿದ್ರೆ ಎಲ್ಲ ಹೆಣ್ಣು ಮಕ್ಕಳು ಕೂಡ ಅಷ್ಟು ಧೈರ್ಯ ಇರೋದಿಲ್ಲ. ಮಾನ ಮರ್ಯಾದೆ ಅಥವಾ ನನ್ನ ತಂದೆ ತಾಯಿಗೆ ಗೊತ್ತಾಗ್ಬಿಟ್ರೆ ಏನಾಗ್ಬಿಡುತ್ತೋ ಆ ಮುಜುಗರ ನಾಚಿಕೆ, ಅಥವಾ ನಾವ್ ಯಾರ ಹತ್ರ ಆದ್ರೂ ಹೇಳ್ಕೊಂಡಾಗ ಅವ್ರು ಏನಂತ ಅನ್ಕೊಂಡ್ಬಿಡ್ತಾರೋ, ಅಥವಾ ಪೊಲೀಸ್ಗೆ ಹೋಗಿ ಒಂದು ಕಂಪ್ಲೇಂಟ್ ಅನ್ನ ಕೊಟ್ಟು ಅದು ಪಕ್ಕ ಮನೆಯವ್ರಿಗೆ ಗೊತ್ತಾದ್ರೆ ಅವ್ರು ಯಾವ ರೀತಿಯಾಗಿ ಮಾತಾಡ್ತಾರೆ, ಈ ಎಲ್ಲ ಯೋಚನೆಗಳನ್ನ ಕೂಡ ಮಾಡ್ತಾರೆ. ಹಾಗೇನ್ ಮಾಡ್ತಾರೆ, ಯಾರಿಗೂ ಹೇಳ್ಕೊಳ್ಳದೆ ಸುಮ್ಮನಾಗ್ತಾರೆ. ಕೆಲವೇ ಹೆಣ್ಣು ಮಕ್ಕಳು ಬಂಡ ಧೈರ್ಯ ಮಾಡಿ ಪೊಲೀಸರಿಗೆ ದೂರನ್ನ ನೀಡ್ತಾರೆ. ಅದೇ ರೀತಿಯಾಗಿ ಬಳ್ಳಾರಿಯಲ್ಲಿ ಒಬ್ಬ ಮಹಿಳೆ, ಅಂದ್ರೆ ಏನು ಬಳ್ಳಾರಿಯಲ್ಲಿ ಶುಭಮ್ ಕುಮಾರ್ ಇದ್ದ, ಸೆಕ್ಯೂರಿಟಿ ಕೆಲಸ ಮಾಡ್ತಾ ಇದ್ದ, ಅವನಿಂದ ಅವಳಿಗೆ ತೊಂದರೆ ಆದಾಗ ಅವಳು ಡೈರೆಕ್ಟ್ ಆಗಿ ಮುಂಬೈ ಪೊಲೀಸರಿಗೆ ದೂರನ್ನ ಕೊಟ್ಟಿದ್ದಾಳೆ. ಪುಣ್ಯಕ್ಕೆ ಪೊಲೀಸರು ಇದನ್ನ ನೆಗ್ಲೆಕ್ಟ್ ಮಾಡದೆ ಸ್ಟ್ರಿಕ್ಟ್ ಆಗಿ ಇನ್ವೆಸ್ಟಿಗೇಷನ್ ಮಾಡಿ ಈಗ ಶುಭಮ್ ಕುಮಾರ್ನನ್ನ ತನಿಖೆ ಕೂಡ ಮಾಡ್ತಿದ್ದಾರೆ. ಈ ರೀತಿಯ ಘಟನೆಗಳು ಜರುಗದಂತೆ ನಮ್ಮ ಅಕೌಂಟ್ಗಳನ್ನ ನಾವೇ ಪ್ರೈವೇಟ್ ಮಾಡ್ಕೊಳ್ಬೇಕು. ನಾನು ಮಾತಿನ ಪ್ರಾರಂಭದಲ್ಲೂ ಕೂಡ ಅದನ್ನೇ ಹೇಳ್ತಾ ಇದ್ದೆ. ನಮ್ಮ ಅಕೌಂಟ್ ಇದೆ ಅಥವಾ ನಾವು ಫೋಟೋಸ್ ಹಾಕಬೇಕು, ಯಾರೋ ಲೈಕ್ ಮಾಡ್ತಾರೆ ಅನ್ನೋ ಕಾರಣಕ್ಕೆ ಅಕೌಂಟನ್ನು ಪಬ್ಲಿಕ್ ಆಗಿ ಇಟ್ಕೊಂಡಿದ್ದರೆ ಈ ರೀತಿಯಾಗಿ ತೊಂದರೆ ಅನುಭವಿಸೋದಂತೂ ಗ್ಯಾರಂಟಿ. ಅತ್ಯಾಪ್ತರಿಗೆ ಮಾತ್ರ ನಮ್ಮ ಖಾತೆಯೊಳಗೆ ಪ್ರವೇಶಿಸಲು ಅನುಮತಿಯನ್ನು ನೀಡಬೇಕು. ನೀವೆಷ್ಟು ಸುಂದರವಾಗಿದ್ದೀರಿ, ಪ್ರಖ್ಯಾತಿರಾಗಿದ್ದೀರಿ, ಆಕರ್ಷಕವಾಗಿದ್ದೀರಿ ಅನ್ನೋದನ್ನ ಲೈಕ್ಸ್ಗಳ ಮೂಲಕ ಅಲಿಯೋದಕ್ಕೆ ಆಗಲ್ಲ. ಸೊ ಪ್ರತಿಯೊಬ್ಬ ಹೆಣ್ಣು ಮಗಳು ಸಾಮಾಜಿಕ ಜಾಲತಾಣಗಳನ್ನು ಬಳಸುವಾಗ ಜಾಗೃತವಾಗಿ ಇರಬೇಕಾಗಿರೋದು ಅತ್ಯಗತ್ಯವಾಗಿದೆ. ಅದರಲ್ಲೂ ಈಗಿನ ಒಂದು ಪ್ರಪಂಚದಲ್ಲಂತೂ ಬಹಳಷ್ಟು ಹುಷಾರಾಗಿರ್ಬೇಕು. ಯಾಕಂತ ಹೇಳಿದ್ರೆ ಈಗ AI ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇರುವಂತ ಒಂದು ಟೈಮಲ್ಲಿ ಯಾವ ಫೋಟೋನ ಹೇಗೆ ಯಾರ ಜೊತೆ ಬೇಕಾದ್ರೂ ಮಾಡ್ಬೋದು, ಚೇಂಜ್ ಮಾಡ್ಬೋದು, ಎಡಿಟ್ ಮಾಡ್ಬೋದು ಅದನ್ನ, ಅಥವಾ ಬೇಕಾಗಿರುವಂಥ ವೆಬ್ಸೈಟ್ಗಳಲ್ಲಿ ಅಪ್ಲೋಡ್ ಮಾಡ್ಬೋದು. ಸೊ ಇದು ಯಾವುದು ಆಗಬಾರ್ದು. ನೀವು ಸೇಫ್ ಆಗಿರ್ಬೇಕಂತ ಹೇಳಿದ್ರೆ ಎಸ್ಪೆಷಲಿ ಹುಡುಗಿಯರು ದಯವಿಟ್ಟು ನಿಮ್ಮ ಸಾಮಾಜಿಕ ಅಕೌಂಟ್ಗಳನ್ನು ಪ್ರೈವೇಟ್ ಆಗಿಟ್ಕೊಳ್ಳಿ, ಅಥವಾ ಪಬ್ಲಿಕಲ್ಲಿದ್ರೂ ಭಾಳಷ್ಟು ಜಾಗೃತರಾಗಿರಿ. ಸುಮ್ಮನೆ ಯಾರ್ಯಾರೋ ಒಂದು ಫಾಲೋವರ್ಸ್ ಜಾಸ್ತಿ ಬೇಕು ಅಥವಾ ಫಾಲೋವರ್ಸ್ ಜಾಸ್ತಿ ಆಗಲಿ ಅಂತ ಯಾರ್ಯಾರೋ ರಿಕ್ವೆಸ್ಟ್ ಕಳಿಸಿದ್ನೆಲ್ಲ ಅಕ್ಸೆಪ್ಟ್ ಮಾಡುವಂಥದ್ದು, ಅಥವಾ ಯಾರೋ ಟೆಕ್ಸ್ಟ್ ಮಾಡಿ ನಿಮ್ಗೆ ಆ ಶೂಟ್ ಮಾಡ್ತೀನಿ ಈ ಶೂಟ್ ಮಾಡ್ತೀನಿ ಅಂತ ಕರೆದ ತಕ್ಷಣ ಹೋಗೋ ಅಂಥದ್ದು, ಇದನ್ನೆಲ್ಲವನ್ನು ಕೂಡ ಮಾಡಬೇಡಿ. ನೀವೆಷ್ಟು ಜಾಗರೂಕರಾಗಿರ್ತೀರೋ ಅಷ್ಟು ಈ ರೀತಿ ಪ್ರಕರಣಗಳು ಕಡಿಮೆ ಆಗುತ್ತೆ.